ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ, ಫೈನಲಿ ವೈಷ್ಣವ್ ಹೇಗೆ ಉತ್ತರ ಕೊಡ್ತಾನೆ. ಈ ಕಡೆ ಕೀರ್ತಿ ಉತ್ತರ ಅದು ಸರಿಯಾಗಿದೆ, ಈ ಕಡೆ ಕೀರ್ತಿಗೆ ಹುರ್ಕೊಳ್ಳೇಬೇಕಾಗಿದೆ. ಹಾಗಿದ್ರೆ ಏನಪ್ಪ ಆಗ್ತದೆ, ಏನಾಯಿತು, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಷ್ಣವ್ ಹಾಗೆ ಲಕ್ಷ್ಮಿ ಇಬ್ಬರು ಕೂಡ ಮುದ್ದು ಮುದ್ದು ಪೆದ್ದು ಪೆದ್ದು ಜೋಡಿಗಳು. ಈ ಕಡೆ ವೈಷ್ಣವ್ ಅಂತೂ ಲಕ್ಷ್ಮಿನ ತುಂಬಾ ಇಷ್ಟಪಡ್ತಾನೆ. ಆದರೆ ಅವನು ಅನ್ಕೋತಿದ್ದಾನೆ, ನನ್ನಿಂದ ಇವ್ರನ್ನ ಪ್ರೀತಿ ಮಾಡೋಕ್ಕಾಗತ್ತಾ, ಯಾಕಂದರೆ ನಾನು ಇವ್ರನ್ನ ಒಬ್ಬ ಒಳ್ಳೆ ಗುಡ್ ಫ್ರೆಂಡ್ ಅಂದ್ಕೊಂಡಿದ್ದೀನಿ ಅಂತ. ಆದರೆ ಅವನಿಗೆ ಗೊತ್ತಿಲ್ಲದಾಗೆ ಲಕ್ಷ್ಮಿ ಮೇಲೆ ಅವನಿಗೆ ಪ್ರೀತಿ ಕಾಳಜಿ ಎಲ್ಲವೂ ಕೂಡ ಬೆಳೀತದೆ. ಆದರೆ ಅವನಿಗೆ ಅದು ಗೊತ್ತಾಗಬೇಕು ಅಷ್ಟೇ. ಆದರೆ ಲಕ್ಷ್ಮಿಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ಅವಳು ವೈಷ್ಣವನ ಪ್ರೀತಿಯಲ್ಲಿ ಮಿಂದೇಳ್ತಿದ್ದಾಳೆ, ಜೊತೆಗೆ ಮುಳುಗೋಗಿದ್ದಾಳೆ ಕೂಡ. ಜೊತೆಗೆ ಈ ಕಡೆ ವೈಷ್ಣವ್ ಸತ್ಯ ಹೇಳಬೇಕು ಅಂತ ಪ್ರಯತ್ನ ಮಾಡ್ತಾನೆ ಲಕ್ಷ್ಮಿಗೆ, ಕೀರ್ತಿನೇ ನನ್ನ ಲವರ್ ಅಂತ ಹೇಳೋದಕ್ಕೆ. ಬಟ್ ವಿಧಿ ಅನ್ನೋದು ಇನ್ನೂ ಕೂಡ ಆಟ ಆಡ್ತದೆ, ಅವನಿಗೆ ಹೇಳೋಕ್ಕೆ ಅವಕಾಶ ಮಾಡಿಕೊಡೋದೇ ಇಲ್ಲ. ನಿದ್ರೆಗೆ ಜಾರು ಬಿಡ್ತಾಳೆ ಲಕ್ಷ್ಮಿ. ನಂತರ ಬೆಳಿಗ್ಗೆ ಬಂದರೆ ಎಣ್ಣೆ ಸ್ನಾನ, ಈ ಕಡೆ ವೈಷ್ಣವ್ಗೆ ಕಿರಿಕಿರಿ, ಈ ಕಡೆ ಲಕ್ಷ್ಮಿ ಅಂತೂ ಬಿಡೋದೇ ಇಲ್ಲ. ಲಕ್ಷ್ಮಿಯ ಪೀಚೋಟನ ವೈಷ್ಣವನ ಪೀಚೋಟ ಲಕ್ಷ್ಮಿಗೆ ಫುಲ್ ಖುಷಿ. ಹಾಗಾದರೆ ಏನಪ್ಪ ಇದು ಅಂತ ಅಂದ್ಕೊಂಡ್ರೆ ಫುಲ್ ಖುಷಿಯಾಗಿ ಲಕ್ಷ್ಮಿ ವೈಷ್ಣವ್ಗೆ ಸ್ನಾನ ಮಾಡಿಸ್ತಾಳೆ. ಬಿಸಿ ಬಿಸಿ ನೀರಿನ ಸ್ನಾನ. ಆ ಬಿಸಿನೀರಿಗೆ ವೈಷ್ಣವ್ ಚರ್ಮನೆ ಕಿತ್ತೋಗುತ್ತಂತಪ್ಪ, ಅಷ್ಟು ಸೂಕ್ಷ್ಮತೆ ಇರೋ ವೈಷ್ಣವ್ ಅಂತ ಅನಿಸುತ್ತೆ. ಅದರ ನಡುವೆ ಈ ಕಡೆ ನೆನಪು ಮಾಡ್ಕೊಂಡಂತ ಲಕ್ಷ್ಮಿ, ನೀವೇನೋ ರಾತ್ರಿ ಹೇಳಿದ್ರ ಅಂದಾಗ ಇಲ್ಲ, ನೀವು ನಿದ್ರೆಗೆ ಜಾರ್ಬಿಟ್ರಲ್ವ, ಯಾಕೆ ನಮ್ಮನ್ನ ಡಿಸ್ಟರ್ಬ್ ಮಾಡೋದು ಅಂತ ನಾನು ಏನೂ ಕೂಡ ಹೇಳಲಿಲ್ಲ, ಹಾಗೆ ಮಲ್ಕೊಂಬಿಟ್ಟೆ ಅಂತ ಹೇಳ್ತಾರೆ. ನಂತರ ಸರಿ ಆಯಿತು ಏನು ಅಂತ ಕೇಳೋದಕ್ಕೆ ಹೇಳೋಕ್ಕೆ ಮುಂದಾಗೋದಿಲ್ಲ. ಆ ಕಡೆ ವಿಧಿ ಮನೆಯವರೆಲ್ಲ ಕಣ್ ತಪ್ಪಿಸಿ ಹಳ್ಳಿಗೆ ಬಂದಿದ್ದಾಳೆ. ಪಾಪ ಅವಳು ಗೊತ್ತಿಲ್ಲ, ಮನೇಲೆಲ್ಲ ಹಳ್ಳಿಗೆ ಕರೆದಾಗ ನಾನು ಬರಲ್ಲ ಅಂತ ಹೇಳಿದ್ಲು. ಆದರೆ ಒಮ್ಮೆಲೆ ಲವರ್ ಬಂದು ಕರ್ಕೊಂಡು ಬಂದಾಗ ಅವಳು ಬರಲೇಬೇಕಾಯಿತು. ಅಂಕಿತ್ ಕಣ್ಣಿಗೆ ಬಿದ್ಲು, ಬಟ್ ಕ್ಷಣಕ್ಕೆ ಕಾಣೆಯಾಗ್ಬಿಟ್ಲು. ಆದರೆ ಅಂಕಿತ್ ಮತ್ತು ಲಕ್ಷ್ಮಿಗೆ ಅನುಮಾನ ಇದೆ, ಹುಡುಕೋ ಪ್ರಯತ್ನ ಕೂಡ ಮಾಡಿದ್ರು, ಬಟ್ ಕಾಣಿಸ್ಲೇ ಇಲ್ಲ. ನಂತರ ಈ ಕಡೆ ವಿಧಿನ ಕರ್ಕೊಂಡು ಬಂದು ಚಿಕ್ಕಮ್ಮನ ಮನೇಲಿ ಬಿಟ್ಟು ತಂಗಿ ಹತ್ರ ವಹಿಸ್ಕೊಟ್ಟು ಫ್ರೆಂಡ್ಸ್ನೆಲ್ಲ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೋಗೇ ಬಿಡ್ತಾನೆ ಲವರ್. ನಂತರ ಈ ಕಡೆ ವಿಧಿಗೆ ಆ ಮನೆ ಕಿರಿಕಿರಿ ತರಿಸ್ತದೆ, ಜೊತೆಗೆ ಚೂಡಿದಾರ್ ಬೇರೆ ಹಾಕೋಬೇಕು, ತುಂಬಾ ಕಟ್ಟುನಿಟ್ಟು, ಇದೆಲ್ಲವೂ ಕೂಡ ಟಾರ್ಚರ್. ಆಫ್ ಡ್ರೆಸ್ ಹಾಕುವಾಗಿಲ್ಲ. ಯಪ್ಪ, ಮನೇಲೇ ಇದೆ, ಎಷ್ಟು ಚೆನ್ನಾಗಿದೆ, ಇಲ್ಲಿ ಕರ್ಕೊಂಡು ಬಂದು ಒಬ್ಳನ್ನೇ ಬಿಟ್ಟು ಹೋಗ್ಬಿಟ್ಟ ಅಂತ ವಿಧಿ ಕೋಪ ಮಾಡ್ಕೊಂಡಿದ್ದಾಳೆ. ನಾನು ಇಲ್ಲಿಗೆ ಬರಲೇಬಾರ್ದು ಅನ್ಕೋತಾಳೆ. ಜೊತೆಗೆ ಇಲ್ಲಿ ಅವರ ಚಿಕ್ಕಪ್ಪನ ಮಗಳು ವಿಧಿನ ಕರ್ಕೊಂಡು ಕಾಂಪಿಟೇಷನ್ ನಡೀತಿರೋ ಜಾಗಕ್ಕೆ ಹೋಗ್ತಿದ್ದಾಳೆ. ಆದರೆ ಇಲ್ಲಿ ವಿಧಿ ಇಷ್ಟ ಇಲ್ಲ ಅಂದ್ರೂ ಕೂಡ ಆಕೆ ಬಿಡ್ತಿಲ್ಲ. ಜೊತೆಗೆ ವಿಧಿ ಅದು ತನ್ನ ಮನೆಯವ್ರು ಬಂದಿರೋ ಸೂಪರ್ ದಂಪತಿ ಪ್ರೋಗ್ರಾಮ್ ಕಾಂಪಿಟೇಷನ್ ಅನ್ನೋದು ಗೊತ್ತೂ ಇಲ್ಲ. ಅದು ಗೊತ್ತಾಗ್ತದಾಗೆ ಅವಳ ಕತೆ ಮುಗೀತು, ಖಂಡಿತ ಎಡವಟ್ಟಾಗತ್ತೆ. ಅವಳು ಅಲ್ಲಿಗೆ ಬಂದೇ ಬಿಟ್ಟಿರ್ತಾಳೆ. ಜೊತೆಗೆ ಬಂದಿದ್ದೆ ಆಗಿದ್ದೆ ತಡ, ಖಂಡಿತ ಯಾರ ಕಣ್ಗಾದ್ರೂ ಬಿದ್ದೇ ಬೀಳ್ತಾರೆ. ಸಿಕ್ಕಾಕೊಳ್ಳೋದ್ರಲ್ಲಿ ಯಾವುದೇ ಎರಡನೇ ಡೌಟ್ ಕೂಡ ಇಲ್ಲ. ನಂತರ ಆ ಕಡೆ ವೈಷ್ಣವ್ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಹಳ್ಳಿ ಬೊಂಬೆ ಥರ ರೆಡಿ ಆಗಿದ್ದಾರೆ. ಈ ಕಡೆ ವೈಷ್ಣವ್ ಪೇಟ ಹಾಕ್ಕೊಂಡು ಪಂಚೆ ಶರ್ಟು ಹಾಕ್ಕೊಂಡು ಬರ್ತಾ ಇದ್ರೆ, ಈ ಕಡೆ ಚಕುಳಿ ಮನೆ ಆ ಸೀರೆ ಉಟ್ಕೊಂಡು ಲಕ್ಷ್ಮಿ ಜುಗ ಅಂತ ಮಿಂಚ್ತಾ ಇದ್ದಾಳೆ ಬೊಂಬೆ ಥರ. ಲಕ್ಷ್ಮಿನ ನೋಡಿದೆ ವೈಷ್ಣವ್ ಫುಲ್ ಫಿದಾ ಆಗಿಬಿಡ್ತಾರೆ. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ ಗೊತ್ತಾ ಲಕ್ಷ್ಮಿ ಅವರೇ, ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ದಾರೆ ಅಂತ ಹೇಳ್ತಿದ್ರೆ. ಈ ಕಡೆ ಲಕ್ಷ್ಮಿ ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ. ಏನಿದು ಅಷ್ಟೆಲ್ಲ ಹೊಗಳುತ್ತಿದ್ರು, ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ರಲ್ಲ ಅಂತ ಹೇಳ್ತಿದ್ರು. ನಾನು ಈ ಒಂದು ಸ್ಯಾರಿಗೆ ಮ್ಯಾಚಿಂಗ್ ಬಳೆಗಳನ್ನ ತೊಗೊಂಡು ಬಂದಿಲ್ಲ ಅಂತ ಹೇಳಿದಾಗ, ಹೌದಾ ಅದಕ್ಕೇನಂತೆ, ಅಜ್ಜಿ ನಿಮ್ಮ ಹತ್ರ ಇಲ್ವಾ ಕೊಡಿ ಅಂದಾಗ, ನನ್ನ ಕೈ ಬಳೆಗಳು ಅವ್ಳಿಗೆ ಆಗೋದಿಲ್ಲಪ್ಪ ಅಂತ ಹೇಳ್ತಾರೆ. ಈ ಕಡೆ ಎಲ್ಲೂ ಸಿಗೋದಿಲ್ಲ ಅಂತಿದ್ದಾಗ ಈ ಕಡೆ ಲಕ್ಷ್ಮಿ ತುಂಬ ಬೇಜಾರಾಗುತ್ತೆ. ದಾರಿಲಿ ಹೋಗ್ತಿದ್ರು, ಅವಳು ವಿಚಾರನ ನೋಡೋಕ್ಕಾಗ್ತಿಲ್ಲ ವೈಷ್ಣವ್ಗೆ. ಆ ಕಡೆ ಕಾವೇರಿ ಮತ್ತು ಕೀರ್ತಿ ಕೂಡ ರೆಡಿ ಆಗ್ತಾರೆ. ಈ ಕಡೆ ಕಾವೇರಿ ಅವ್ರು ಬಂದಿದ್ದೆ, ನಿನ್ನೆ ಥರ ಎಡ್ವರ್ಟ್ ಮಾಡಬೇಡ ಕೀರ್ತಿ, ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡು ಅಂತ ಹೇಳ್ತಿದ್ರೆ, ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆಂಟಿ, ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಲಕ್ಷ್ಮಿ ವೈಷ್ಣವ್ ಗೆಲ್ಲೋಕೆ ಸಾಧ್ಯವೇ ಇಲ್ಲ ಇವತ್ತಿನ ಕಾಂಪಿಟೇಷನಲ್ಲಿ ಅಂತ ಹೇಳಿ ಹೊರಡ್ತಾರೆ. ಈ ಕಡೆ ಈ ಹುಡುಗಿ ಏನು ಎಡ್ವರ್ಟ್ ಮಾಡುತ್ತೋ ಅಂತ ಅನ್ಕೋತಿದ್ದಾರೆ ಕಾವೇರಿಯವರು. ನಂತರ ಈ ಕಡೆ ಕಾಂಪಿಟೇಷನ್ ಜಾಗಕ್ಕೆ ಬಂದಿದ್ದಾಗಿದೆ. ಈ ಕಡೆ ವೈಷ್ಣವ್ ಅಂತೂ ಬೇಜಾರು ಮಾಡ್ಕೊಂಡಿರೋ ತನ್ನ ಹೆಂಡತಿ, ಮುದ್ದಿನ ಹೆಂಡತಿ ಲಕ್ಷ್ಮಿನ ಬರಿಗೈಯಲ್ಲಿ ನೋಡೋಕ್ಕಾಗ್ತಿಲ್ಲ, ಉಪ್ಪನ್ಕೊಂಡಿರೋ ಮುಖನ ನೋಡೋಕ್ಕಾಗ್ತಿಲ್ಲ. ಹಾಗಾಗಿ ಈ ಕಡೆ ಬಳೆಗಳನ್ನ ತಂದು ಫೈನಲಿ ಲಕ್ಷ್ಮಿಗೆ ಕೊಟ್ಟೇ ಬಿಡ್ತಾರೆ. ಬಳೆಗಳನ್ನ ನೋಡಿದ್ದೆ ಖುಷಿ ಆಗ್ತದೆ. ವೈಷ್ಣವಿಯ ಬಳೆಗಳನ್ನ ತೋಡಿಸ್ತಾನೆ, ಗಂಡನ ಬಳೆಗಳನ್ನ ತೋಡಿಸಿರೋ ನೋಡಿ ಫುಲ್ ಖುಷಿ ಆಗುತ್ತೆ. ನಂತರ ಕಾಂಪಿಟೇಷನ್ ಶುರುವಾಗುತ್ತೆ. ಕೀರ್ತಿಯ ಒಂದು ಕಾಂಪಿಟೇಷನ್ ರೂಲ್ಸ್ನ ಹೇಳ್ತಿದ್ದ ನೋಡಿ. ಇವತ್ತಿನ ಕಾಂಪಿಟೇಷನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಕಾಂಪಿಟೇಷನ್ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಹೇಗಿರುತ್ತೆ ಕಪಲ್ಸ್ಗಳ ನಡುವೆ ಅಂತ ತಿಳ್ಕೋತೇವೆ. ಮೊದಲನೇದಾಗಿ ಇಬ್ಬರ ಬಗ್ಗೆ ಕೂಡ ಕ್ವೆಶನ್ಸ್ನ ಫ್ರೀ ಮಾಡಿರ್ತೀವಿ. ಆ ಒಂದು ಕ್ವೆಶನ್ಸ್ಗೆ ಅವ್ರದ್ದು ಬಗ್ಗೆ ಪ್ರತಿಯೊಬ್ಬರು ಕೂಡ ಅವರವರ ಉತ್ತರನ ಕೊಡಬೇಕಾಗತ್ತೆ. ಅವ್ರ ಹತ್ರ ನಮ್ಮ ಜಡ್ಜಸ್ ಹತ್ರ ಇರುತ್ತೆ, ಅವರು ಬ್ಯಾಕ್ ಸ್ಟೇಜಲ್ಲಿ ಇರ್ತಾರೆ.
ಆದರೆ ಅವರ ಮತ್ತೊಂದು ಕಪಲ್ ಗಂಡ ಅಥವಾ ಹೆಂಡತಿ ಸ್ಟೇಜ್ ಮೇಲೆ ಇರ್ತಾರೆ. ಅವ್ರನ್ನ ಆ ಪ್ರಶ್ನೆಗಳನ್ನ ಕೇಳ್ತೀವಿ. ಅವರು ಕರೆಕ್ಟಾಗಿ ಉತ್ತರ ಕೊಟ್ಟರೆ ಅವ್ರಿಗೆ ಮಾರ್ಕ್ ಸಿಗುತ್ತೆ. ಅದು ಅವರ ಆನ್ಸರ್ಸ್ ಅವರ ಗಂಡನ ಆನ್ಸರ್ಸ್ಗೆ ಮ್ಯಾಚ್ ಆಗಿರಬೇಕು ಅಂತ ಹೇಳ್ತಾರೆ. ಜೊತೆಗೆ ಈಗ ಫಸ್ಟ್ ಕಪಲ್ಸ್ನ ನಾವು ಕರೀತಾ ಇದ್ದೀವಿ ಅಂತ ಹೇಳಿ ವೈಷ್ಣವ್ ಮತ್ತು ಲಕ್ಷ್ಮಿನ ಕಾಲ್ ಮಾಡ್ತಾಳೆ. ಈ ಕಡೆ ವೈಷ್ಣವ್ ಮತ್ತು ಲಕ್ಷ್ಮಿ ಆಲ್ರೆಡಿ ಈ ಒಂದು ಕಾಂಪಿಟೇಷನ್ ಅಂತದ್ದಾಗಲೇ ಈ ಕಡೆ ಲಕ್ಷ್ಮಿಗೆ ಏನೂ ಭಯ ಇಲ್ಲ. ಬಟ್ ವೈಷ್ಣವ್ ಮತ್ತು ಅವ್ರ ಮನೆಯವ್ರಿಗೆಲ್ಲರೂ ಮುಗೀತು ಕತೆ. ಈ ಒಂದು ಕಾಂಪಿಟೇಷನಲ್ಲಿ ಸೋತದ್ದೇ ಲೆಕ್ಕ ಅಂತ ಅನ್ಕೋತಿದ್ದಾರೆ. ಕಾವೇರಿ ಅವರಂತೂ ಇವರಿಬ್ಬರನ್ನ ಸೋಲಿಸ್ಬೇಕು ಅಂತಾನೆ ಎಲ್ಲ ರೌಂಡ್ಸ್ನ ಕೂಡ ಮಾಡಿರುವಾಗಿದೆಯಲ್ಲ ಕೀರ್ತಿ ಅಂತ ಅನ್ಕೋತಾರೆ. ಫೈನಲಿ ವೈಷ್ಣವ್ನ ಹಿಂದೆ ಕಳಿಸಿ ಲಕ್ಷ್ಮಿನ ಸ್ಟೇಜ್ ಮೇಲೆ ಇರಿಸ್ಕೋತಾಳೆ. ಕೀರ್ತಿನ ಹತ್ರ ಜಡ್ಜಸ್ ಜೊತೆ ವೈಷ್ಣವ್ ಹೋಗ್ತಾನೆ. ಆ ಒಂದು ಫಾರ್ಮ್ಯಾಟಲ್ಲಿ ಇರ್ತಕ್ಕಂಥ ಎಲ್ಲ ಕ್ವೆಶನ್ಸ್ಗೆ ಕೂಡ ಆನ್ಸರ್ ಮಾಡ್ತಾನೆ. ಜೊತೆಗೆ ಅಲ್ಲಿ ಗಂಗಕ್ಕ ಹಾಗೆ ಸುಪ್ರೀತಾ ಹೋಗಿದ್ದಾರೆ. ಏನು ಮಾಡ್ತಾನೋ ಏನು ಅಂತ ಅನ್ಕೋತಿದ್ದಾರೆ. ಫೈನಲಿ ವೈಷ್ಣವ್ನ ಅಲ್ಲೇ ಬಿಟ್ಟು ಆರ್ಗನೈಸರ್ಸ್ ಮಾತ್ರ ಹೊರಗಡೆ ಬರ್ತಾರೆ. ನಂತರ ಈ ಕಡೆ ಲಕ್ಷ್ಮಿಗೆ ಕ್ವೆಶನ್ಸ್ನ ಶುರು ಮಾಡ್ಕೋತಾಳೆ ಕೀರ್ತಿ. ನಿಮ್ಮ ಗಂಡನ ಫೇವ್ರೇಟ್ ಪರ್ಸನ್ ಯಾರು ಅಂತ ಕೇಳಿದ್ದಕ್ಕೆ ಅಮ್ಮ ಅಂತ ಹೇಳ್ತಾರೆ. ನಿಮ್ಮ ಗಂಡ ಸಿಂಗರ್ ಆಗ್ತಾ ಇದ್ದಿದ್ರೆ ಏನಾಗ್ತಿದ್ರು ಅಂತ ಕೇಳಿದಾಗ ಅವ್ರಿಗೆ ಗೊತ್ತಿಲ್ಲ. ಬಿಕಾಸ್ 10th ಸ್ಟ್ಯಾಂಡರ್ಡೇ ಅವ್ರು ಪಾಸ್ ಆಗ್ತಾ ಇರಲಿಲ್ಲ. ಅವ್ರಿಗೆ ಓದನ ಬಗ್ಗೆ ಯಾವುದೇ ರೀತಿ ಇಂಟ್ರೆಸ್ಟ್ ಇರಲಿಲ್ಲ. ಅವರಮ್ಮ ಸಿಂಗರ್ ಮಾಡಿದ್ರು ಸಿಂಗರ್ ಆದರು ಅಂದಾಗ ಗಂಡನ ಮಾನನೇ ತೆಗಿತಿದೆಯಲ್ಲ ಅಂತ ಕೀರ್ತಿ ಕೇಳಿದ್ದಕ್ಕೆ ವೈಷ್ಣವ್ ಉತ್ತರ ಕೂಡ ಅದೇ ಆಗಿರುತ್ತೆ ಕೂಡ. ನಂತರ ನಿನ್ನ ಗಂಡ ಏನನ್ನ ನೋಡಿ ವೈಷ್ಣವ್ ಒಂದು ಸಾಂಗ್ ಸೆಲೆಕ್ಟ್ ಮಾಡ್ಕೋತಾರೆ. ಲಿರಿಕ್ಸ್, ಮ್ಯೂಸಿಕ್ ಡೈರೆಕ್ಟರ್, ಪ್ರೊಡಕ್ಷನ್, ದುಡ್ಡು ಯಾವುದನ್ನು ಅಂತ ಹೇಳಿದಾಗ ಅವರು ಲಿರಿಕ್ಸ್ಗೆ ತುಂಬ ಬೆಲೆ ಕೊಡ್ತಾರೆ ಅಂದಾಗ ವೈಷ್ಣವ್ ಉತ್ತರ ಕೂಡ ಅದೇ ಇರುತ್ತೆ. ವೈಷ್ಣವ್ಗಂತೂ ಫುಲ್ ಖುಷಿ ಆಗ್ತದೆ ಅವ್ರಿಗೂ. ನಂತರ ಈ ಕಡೆ ಕೀರ್ತಿ ಮತ್ತೊಂದು ಪ್ರಶ್ನೆ ಕೇಳ್ತಾಳೆ. ನಿಮ್ಮ ಗಂಡ ಕೆಲಸ ಇಲ್ಲ ಅಂದರೆ ಹೊರಗಿರ್ತಾರೋ ಮನೆ ಒಳಗಡೆ ಇರ್ತಾರೋ ಅಂದಾಗ ಅವ್ರ ಫ್ಯಾಮಿಲಿ ಮ್ಯಾನ್ ಮನೇಲೇ ಇರೋಕೆ ಇಷ್ಟಪಡ್ತಾರೆ ಅಂತ ಹೇಳ್ತಾಳೆ. ಎಲ್ಲ ಕ್ವೆಶನ್ಸ್ನ ಕೂಡ ಕೇಳಿದ ಎಲ್ಲರೂ ಕೂಡ ಬಿಗ್ ಅಪ್ಲೌಸ್ ಹೇಳ್ತಿದ್ದಾರೆ. ಬಿಕಾಸ್ ಎಲ್ಲ ಪ್ರಶ್ನೆಗಳಿಗೂ ಲಕ್ಷ್ಮಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಉತ್ತರ ಕೊಡ್ತಿದ್ದಾಳೆ. ಎಲ್ಲ ಆನ್ಸರ್ಸ್ಗೂ ಮ್ಯಾಚ್ ಆಗ್ತಿದೆ. ಈ ಕಡೆ ಕಾವೇರಿ ಅವರಂತೂ ಜಸ್ಟ್ 3 ತಿಂಗಳಲ್ಲಿ ಎಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ದಾಳೆ. ಅವಳು ಸಾಮಾನ್ಯದವಳಲ್ಲ ಅಂತ ಅನ್ಕೋತಿದ್ದಾರೆ. ಫೈನಲಿ ವೈಷ್ಣವ್ ಪಾಸ್ಟ್ ಜೊತೆ ಹೋಗ್ತಾನೋ ಫ್ಯೂಚರ್ ಜೊತೆ ಹೋಗ್ತಾನೋ ಅಂದಾಗ ಫ್ಯೂಚರ್ ಜೊತೆ ಅಂತ ಹೇಳ್ತಾರೆ. ಯಾವತ್ತೂ ನನ್ನ ಗಂಡಂಗೆ ಪುಸ್ತಕನ ಹಿಂದೆಯಿಂದ ಓದಿ ಅಭ್ಯಾಸ ಇಲ್ಲ, ಮುಂದೆಯಿಂದ ಓದಿ ಅಭ್ಯಾಸ ಇದೆ ಅಂದಾಗ ನಿನಗಿಂತ ನಿಂಗೆ ತುಂಬ ಚೆನ್ನಾಗುತ್ತಾ? ನಂಗೆ ಚೆನ್ನಾಗುತ್ತು ವೈಷ್ಣವ್ ಯಾವತ್ತಿದ್ರು ಪಾಸ್ಟ್ ಜೊತೆನೇ ಹೋಗೋದು ಅಂತ. ಇಲ್ಲಪ್ಪ, ನಾನು ಅವ್ರ ಹೆಂಡತಿಯಾಗಿ ಇಷ್ಟು ದಿನ ಅಬ್ಸರ್ವ್ ಮಾಡಿದ್ರಲ್ಲಿ ಅವ್ರ ಫ್ಯೂಚರ್ ಜೊತೆನೇ ಹೋಗ್ತಾರೆ. ನನಗಿಂತ ನಿಮ್ಗೆ ಅಷ್ಟು ಚೆನ್ನಾಗುತ್ತಿದೆಯಾ? ನೀವು ಬೆಸ್ಟ್ ಫ್ರೆಂಡ್ ಆಗಿರಬಹುದು, ಆದರೆ ನನ್ನ ಹತ್ರನೇ ಸರಿಯಾಗಿರುತ್ತೆ ಅಂತ ಹೇಳಿದ್ರು ಕೂಡ ಈ ಕಡೆ ಕೀರ್ತಿ ಅದನ್ನೇ ಹಠ ಮಾಡ್ತಿರ್ತಾಳೆ. ಫೈನಲಿ ಆರ್ಗನೈಸರ್ಸ್ ಲಕ್ಷ್ಮಿ ಹೇಳಿದ್ದೆ ಕರೆಕ್ಟ್, ಫ್ಯೂಚರ್ ಜೊತೆ ಹೋಗ್ತಾರೆ ಅಂತದಾಗೆ ಹುರ್ಕೊಂಡ್ಬಿಡ್ತಾಳೆ ಕೀರ್ತಿ. ಆದರೆ ಇಲ್ಲಿ ವೈಷ್ಣವ್ಗೆ ತನ್ನ ಹತ್ರ ಹೇಗಿರ್ಬೋದು, ತಾನು ಉತ್ತರ ಕೊಡ್ತೀನ, ಲಕ್ಷ್ಮಿಯವ್ರ ಬಗ್ಗೆ ಏನೂ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡೆ ಸ್ಟೇಜಿಗೆ ಬರ್ತಿದ್ದಾರೆ. ಈ ಕಡೆ ಲಕ್ಷ್ಮಿ ಬ್ಯಾಕ್ ಸ್ಟೇಜ್ಗೆ ಹೋಗ್ತಾರೆ. ಎಲ್ಲ ಆನ್ಸರ್ಸ್ನ ಕೂಡ ಕೊಡ್ತಾಳೆ. ನಂತರ ಆರ್ಗನೈಸರ್ಸ್ ಆ ಕ್ವೆಶನ್ಸ್ನ ತೊಗೊಂಡು ಬರ್ತಾರೆ. ಈ ಕಡೆ ಕಾವೇರಿ ಮತ್ತು ಕೀರ್ತಿ ಇಬ್ಬರು ಕೂಡ ಯಾವುದೇ ಕಾರಣಕ್ಕೂ ವೈಷ್ಣವ್ ಅಂತ ಉತ್ತರ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಖಂಡಿತ ಅವಳು ಕೊಟ್ಟಿರ್ಬೋದು, ಆದರೆ ಇವ್ನು ಕೊಡೋಕ್ಕಾಗಲ್ಲ ಅಂತ ಅನ್ಕೊತಿದ್ದಾರೆ. ಬಟ್ ಖಂಡಿತವಾಗ್ಲೂ ಬಿಗ್ ಶಾಕ್ ಅಂತೂ ಖಂಡಿತ ಸಿಗುತ್ತೆ. ಹೇಗೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗತ್ತೆ. ಫೈನಲಿ ಆ ಕಡೆ ಲಕ್ಷ್ಮಿ ಏನು ಸಖತ್ತಾಗಿ ಉತ್ತರ ಕೊಟ್ಟಿದ್ದಾಯಿತು. ಏನೇ ಇದ್ರು ವೈಷ್ಣವ್ ಸರ್ದಿ ಬರ್ತದಾಗ ಈ ಕಡೆ ಎಲ್ರಿಗೂ ಕೂಡ ನಾಟಕ ಶುರುವಾಗ್ತದೆ. ನಂತರ ಈ ಕಡೆ ಲಕ್ಷ್ಮಿ ಹೋಗಿ ಎಲ್ಲವನ್ನ ಕೂಡ ಫಿಲ್ ಮಾಡ್ತಿದ್ದಾಳೆ. ನಂತರ ಇಲ್ಲಿ ಬಂದು ಕೇಳ್ತಿದ್ದಾಗ ಈ ಕಡೆ ಕೀರ್ತಿ ಕೇಳುವ ಆ ಪ್ರಶ್ನೆಗೆ ಉತ್ತರನ ಸಖತ್ತಾಗಿ ಕೊಟ್ಬಿಡ್ತದಾನೆ. ಈ ಕಡೆ ವೈಷ್ಣವ್ ಎಲ್ರಿಗೂ ಕೂಡ ಶಾಕ್ ಆಗ್ತದೆ. ಹಾಗಿದ್ರೆ ಆ ಪ್ರಶ್ನೆ ಏನಪ್ಪ ಅಂತ ಹೇಳಿದರೆ, ಲಕ್ಷ್ಮಿಯವ್ರಿಗೆ ನಿದ್ರೆ ಬರ್ತಾಯಿದ್ರೆ ಏನು ಮಾಡ್ತಾರೆ? ಕೆಲವೊಂದು ಜನ ಮೆಡಿಟೇಷನ್ ಹಾಡುಗಳು ಎಲ್ಲನೂ ಕೂಡ ಹೇಳ್ತಾರೆ. ಹಾಗಿದ್ರೆ ಲಕ್ಷ್ಮಿ ಏನು ಮಾಡ್ಬೋದು ಅಂತ ಕೇಳ್ತಿದ್ರೆ ಅವರು ಮಗಿನ ಉಲ್ಟಾ ಹೇಳ್ತಾರೆ ಅಂತ ಹೇಳ್ಬಿಡ್ತಾನೆ. ಈ ಮಾತನ್ನು ಕೇಳಿ ಲಕ್ಷ್ಮಿಗೆ ಖುಷಿ ಆಗ್ತದೆ, ಎಲ್ರಿಗೂ ಕೂಡ ಶಾಕ್ ಆಗ್ತದೆ. ಹಾಗಾದರೆ ಅದೇ ಸರಿಯಾದ ಉತ್ತರ ಆಗ್ಬಿಡ್ತದೆ. ಹಾಗಾದರೆ ಹೇಗಪ್ಪ ವೈಷ್ಣವ್ ಹೇಳಿಬಿಟ್ರು, ಎಲ್ಲರೂ ಕೂಡ ವೈಷ್ಣವ್ಗೆ ಹೇಗೆ ಗೊತ್ತು ಅಂತ ಅಂದ್ಕೊಂಡ್ರೆ ಇಲ್ಲಿಗೆ ಬರೋಕ್ಕೂ ಮುನ್ನ ಭಾಗ್ಯ ಅವ್ರಿಗೆ ಕಾಲ್ ಮಾಡಿ ನಾವು ಅದಕ್ಕೆ ಸೂಪರ್ ದಂಪತಿ ಪ್ರೋಗ್ರಾಮಲ್ಲಿ ಇದ್ದೀವಿ, ಅಲ್ಲಿ ಕ್ವೆಶನ್ಸ್ ಕೇಳ್ತಾರೆ, ಲಕ್ಷ್ಮಿ ಅವ್ರಿಗೆ ಸಂಬಂಧಪಟ್ಟಂತೆ ನೀವು ಹೇಳ್ಕೊಡ್ಬೇಕು ಅಂತ ಇಯರ್ಫೋನ್ ಹಾಕೊಂಡಿದ್ದಾನೆ. ಹಾಗಾಗಿ ಭಾಗ್ಯ ವೈಷ್ಣವ್ಗೆ ಕೀರ್ತಿ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಇಯರ್ಫೋನಲ್ಲಿ ಉತ್ತರ ಕೊಡ್ತಿದ್ದಾರೆ ಆ ಕಡೆಯಿಂದ. ಹಾಗಾಗಿ ವೈಷ್ಣವ್ ಅದಕ್ಕೆ ಉತ್ತರ ಕೊಡ್ತಿದ್ದಾನೆ. ಫೈನಲಿ ಎಲ್ರಿಗೂ ಕೂಡ ಅದನ್ನು ಪಡಿಸೇ ಬಿಟ್ಟ ಮುಂದೇನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದೆ ವಿಡಿಯೋ